ಮುಖ್ಯನ ಮತ್ತೆ ಈಗಿರೋ ಶಾಸಕರಿಗೆ ಸವಾಲಾಗ್ತೇನೆ. ಯಾರೋ ಮಹಾನ್ ಭಾವ ಬಂದಿದ್ದಾನೆ, ಆ ಮಹಾನ್ ಭಾವ ಹಿಂಗೆ ಹಂಗೆ ಅಂತ ಟೀಕೆಗಳು ಮಾಡ್ತಾರೆ. ಚುನಾವಣೆ ಅನ್ನೋದು ಯುದ್ಧ ಇದ್ದಂಗೆ, ಮುಂದೆ ಬಂದ್ರೆ ಬುಲ್ಡೋಜರ್ ಹಚ್ಬಿಡ್ತೀವಿ ಅನ್ಬೇಕು. ಅಡ್ಡನೇ ಇಲ್ಲ. ಅಧಿಕಾರ ದುರ್ಬಳಕೆ ಮಾಡ್ಬೇಕಿತ್ತು, ಮಾಡ್ಸಕ್ ತಪ್ಸಕ್ ಬಂದಿಲ್ಲಿ ಮುಚ್ಚಿ. ನೀವು ಮುಚ್ಚಿಲ್ಲ ಅಂದ್ರೆ ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಆಗಿ, ಊರು ಅಭಿವೃದ್ಧಿ ಆಗಿ ಅಧಿಕಾರ ಕೊಟ್ಟಿದ್ದಾರೆ, ಮತ ಹಾಕಿದ್ದಾರೆ. ಬರೀ ಕಾಂಗ್ರೆಸ್ ಅವ್ರಿಗೆ ಮತ ಅಲ್ಲ ಶಾಸಕರು, ಇಡೀ ಕ್ಷೇತ್ರದ ಜನತೆಗೆ ನೀವು ಶಾಸಕರು. ಈಗ ಮುನ್ನೂಕಿ ಬಾರ ಮನೆಗೊಬ್ಬ ಹೋಗುವ ಮುನ್ನೂಕಿ ಬಾರ. ಯಾರು ವಿರೋಧಿ ಅಲ್ಲ, ಅಭಿವೃದ್ಧಿನೇ ನಮ್ಮ ಗುರಿ. ಅಭಿವೃದ್ಧಿ ಮಾಡಲಿ ಶಾಸಕರು. ಇನ್ನೊಂದು ಐದಾಕಿ ಭವನ ಬೇಕು ಕಟ್ಟಿ, ಇನ್ನೊಂದು ಬೇರೆಗೌಡ ಭವನ ಬೇಕು ನಮ್ಗೆ ಕಟ್ಕೊಡಿ. ನಮಗೆ ಕೆಂಪೇಗೌಡ ಇಟ್ಟಂತ ನಾಡಿ ತಂದು, ಈ ಕಡೆ ಕನ್ನಡ, ಈ ಕಡೆ ಅಕ್ಕಡ, ಮಧ್ಯ ಬಂದ ನಮ್ಮ ಕೆಂಪೇಗೌಡ ಕತ್ತಿ ಎದ್ದು ಬಂದು ಕನ್ನಡ ಹೋಗಿ ಏನ್ ಕೊಟ್ಟಿದ್ದಾರೆ. ಕಾಯ್ತಾ ಇರ್ತಾರೆ ನಮ್ಮ ವಿರೋಧ ಪಾರ್ಟಿಗಳು. ಅಣ್ಣ ನಿಮ್ ಹೆಸರೇ ಇಲ್ಲ, CS ವೆಂಕಟೇಶ್ ಅಲ್ಲೆಲ್ಲೋ ಜನತೆ ಸಂಘಟನೆ ಮಾಡ್ಬಿಡ್ತಾನ. ಏನೋ ಜನ ಹೇಳಿದ್ರು, ಏನಲ್ಲ 10 ಜನ ಸೇರ್ಲಂತ. ಅದೊಂದು ಹೇಳಿದಿನ ತಪ್ಪಾಗ್ಬಿಟ್ಟೆ ಮಾವನ್ ಬಾಬಲ್ಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾತಿನ ಸ್ನೇಹಿತರಿಗೆ, ಈಗಿನ ಶಾಸಕರು ಕೇಳಿ ಆ ಹಳ್ಳಗಳನ್ನ ಮುಚ್ಚಂತ ಕೆಲಸ ಏನಾದ್ರೆ ಮಾಡ್ರಿ. ಆಗಿಲ್ಲ ಅಂದ್ರೆ ನಾವು ಆಗ್ತೀವಿ. ದಯವಿಟ್ಟು ದುರ್ಬಳಕೆ ಪೊಲೀಸರು ಕಳಿಸೋದು, ಪಂಚಾಯತಿಯಿಂದ ಅಧಿಕಾರಿಗಳು ಕಳಿಸಿ ನಮ್ಮ ಎಲ್ಲ ಮುಖಂಡರಿಗೆ ಕಳಿಸಂತ ಕೆಲಸ ಮಾಡಬೇಡಿ. ಅದು ಇದು ಏನ್ ಬೇಕು, ನಾವು ಕೂಲಿಸನೆ ಕಷ್ಟಪಡ್ತೀವಿ, ಕೂಲಿ ಮಾಡ್ತೀವಿ. ಬರ ಅಂತ ಅನುದಾನದಲ್ಲಿ ಕೆಲಸದಲ್ಲಿ 10% ಬಡವರ ಒಬ್ಬರಿಗೆ ಸೇವೆ ಮಾಡ್ತಾ ಇದ್ದಾರೆ. ಲೈಟ್ ಹಾಕ್ತಾ ಇದೀವಿ, ಕುಡಿಯೋ ನೀರು ಜನಕ್ಕೆ ಕೊಡ್ತಾ ಇದೀವಿ ಅಷ್ಟೇ. ಸೊನ್ನೆ 17ನೇ ತಾರೀಕು ಚುನಾವಣೆ ತೋರಿಸ್ಬೇಕು. ಸುಳ್ಳಿನಲ್ಲಿ ಇವತ್ತು ಪ್ರಾರಂಭದ ಸಭೆ ಇವತ್ತು ನಮ್ಮ ಊರಿನಲ್ಲಿ ಕರೆದಿರುವಂತದ್ದು. ವಿಶೇಷವಾಗಿ ಪಟ್ಟಣ ಪಂಚಾಯಿತಿಯ 1 ರಿಂದ 17 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯ, ಕೆಲಸ, ಚರಂಡಿ, ಲೈಟ್, ವಾಟರ್ ಫಿಲ್ಟರ್, ನೀರಿನ ವ್ಯವಸ್ಥೆ, ಮೂಲಭೂತ ಸೌಕರ್ಯದ ಹಿಂದೆ ಇರೋದೇ ನಮ್ಮ ಊರು ಸುಳ್ಳಿನಲ್ಲಿ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಮುಖಂಡರಾದಂತ ಬಿಗಿ ಶಿವಪ್ರಕಾಶ್ ಅವರು ಮಾತಾಡಿದ್ರು, ಮತ್ತೊಬ್ಬ ನಾಯಕರು ಗೋವಿಂದರಾಜ್ ಕೂಡ ಮಾತಾಡಿದ್ರು. ಇವತ್ತು ಈ ರಸ್ತೆ ಏನು ವಿಶ್ವನಗರದಿಂದ ಈ ರಸ್ತೆಗೆ ಶಾಸಕರಾದಂತ ಅವಾಗ ಮಿನಿಸ್ಟರ್ ಆಗಿದ್ದು ಇವರು ಸರ್ಕಾರ ಇತ್ತು, ಪ್ರಕಾಶ್ ಅಣ್ಣದ್ದು ಅನುದಾನ ತಂದು ನಾನು ಪ್ರಕಾಶ್ ಅಣ್ಣ ಇವರನ್ನ ಸರ್ವೆ ಮಾಡಿಸಿ ಅನುದಾನ ಕೂಡ ಹಾಕಿದ್ವಿ. ಕಾರಣಾಂತರಗಳಿಂದ ಒಂದ್ ಕಡೆ JDS, ಒಂದ್ ಕಡೆ ಬಿಜೆಪಿ, ಶ್ರೀನಾಥ್ ಅಣ್ಣವರು ಹೊರತು ಪ್ರಕಾಶ್ ಅಣ್ಣವರು. ಇವರಿಬ್ಬರಲ್ಲಿ ಯಾರು ಗೆದ್ದಿದ್ದೇವೆ ನಮ್ಗ ಮಲ್ತಾಯಿದ್ದವನ್ನ ಆಗ್ತಾ ಇರ್ಲಿಲ್ಲ. ಒಬ್ಬರು ಗೆದ್ದಿದ್ರೆ ಕೆಲಸ ಆಗ್ತಾ ಇತ್ತು. ಇವತ್ತು ಜೋಡತ್ತಿರಂತಾರೆ ಇಲ್ಲಿ ಕುಂತಿದ್ದಾರೆ. ಯಾಕಪ್ಪ ಅಂದ್ರೆ ಅವರಿಬ್ರು ಸೋತ್ ಮೇಲೆ ಕಷ್ಟ ಆಯ್ತು, ಅಭಿವೃದ್ಧಿ ಆಗ್ತಾ ಇಲ್ಲ. ಇದೇ ರೀತಿ ನಮ್ಮ ಮುಖಂಡರಿಗೆ ಊರಿನಲ್ಲಿ ಗ್ರಾಮದಲ್ಲಿ ಮತ್ತೆ ನಿಂತ ಸೋಲಿಸ್ತಾರೆ. ನಾವಿಬ್ರು ಬೇರೆ ಆದ್ರೆ ನಮಗಾಗಿ ಅನ್ಯಾಯ, ನಮ್ಮ ಕಾರ್ಯಕರ್ತರಿಗೆ ಲೀಡರ್ ಆಗ್ಬಾರ್ದು ಅಂತೇಳಿ ಅವರಿಬ್ರು ಒಗ್ಗೂಡಿದ್ದಾರೆ. ಒಗ್ಗೂಡಿ ಇವತ್ತು ಚುನಾವಣೆ ನಿಮ್ಮ ಗ್ರಾಮದಲ್ಲಿ ನೀವೇ ಆಯ್ಕೆ ಮಾಡಿ, ನಿಮ್ಮ ಗ್ರಾಮದಲ್ಲಿ ಶಕ್ತಿ ತುಂಬ ಕೆಲಸ ನಾನು ಮಾಡ್ತೇನೆ ಅಂತೇಳಿ ಇಬ್ರು ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಇವತ್ತು ಇಲ್ಲಿ ಅಭ್ಯರ್ಥಿ ಕೊಡ್ಬೇಕಾದ್ರೆ BCM B ಕೊಡ್ಬೇಕಿತ್ತು. ಕಾರಣಪತ್ರ ಕೊಡ್ಬೇಕಾದ್ರೆ BCM B ಕೊಡ್ಬೇಕಾಯ್ತು ಈ ಗ್ರಾಮಕ್ಕೆ. ಎಲ್ಲ ಕುಟುಂಬ ಇವತ್ತು ಗೌರವಂತ ಕುಟುಂಬ ಊರು ಒಂದ್ ಸೈಡು ಕೊಟ್ಟಿದ್ರೆ ಇಲ್ಲಿರೋಂತ ಯಾರು ನಮ್ಮ ಮುಖಂಡರು ನಿಲ್ಲಿಸಿ ಗೆಲ್ಸ್ಕೊಂತ ಇದ್ವಿ. ದುರಂತ ನಮ್ಗೆ ಈ ರಾಜಕಾರಣಿಗಳು ಇವತ್ತಿರುವಂತ ಶಾಸಕರು ಇವತ್ತ ಅಧಿಕಾರ ದುರ್ಬಳಕೆ ಪಡಿಸಿ ಇಲ್ಲಿ ಯಾರೋ ಅಭ್ಯರ್ಥಿಗಳು ಯುದ್ಧದಲ್ಲಿ ಗೆಲ್ಲಬಾರ್ದು, ನಿಲ್ಲಬಾರ್ದು, ಅವಕಾಶ ತಪ್ಪಿಸ್ಬೇಕು ಅಂತ ಹೇಳಿ BCM B ಹೋಗಿ ಕೊಟ್ಟಿದ್ದಾರೆ. ಇದು ನಮ್ಗೆ ದುರಂತ. ಇಲ್ಲಿ ಅಭ್ಯರ್ಥಿಗಳು ಯಾರು ಇಲ್ಲ ದುರಂತ ಅಂತೇಳಿ ಅವರು ಗೌರವ ಅಭ್ಯರ್ಥಿಯನ್ನಾಗಿ ಗೆಲ್ಸ್ಕೊಂಡು ಈಸಿಯಾಗಿ ಅಂತೇಳಿ ಮಾಡಿದ್ದಾರೆ. ನಮ್ಮ ಪ್ರಕಾಶ್ ಅಣ್ಣ ಹೋಗಪ್ಪ ಅಲ್ಲಿ ಹೋಗಿ ಸಂಘಟನೆ ಮಾಡು, ಅಲ್ಲಿ ಆಮೇಲೆ ಅಭ್ಯರ್ಥಿನ ಆಯ್ಕೆ ಮಾಡು ಅಂತೇಳಿ ಶ್ರೀನಾಥ್ ಅಣ್ಣವರು ಪ್ರಕಾಶ್ ಅಣ್ಣವ್ರು ನನ್ಗೆ ಹೇಳಿದ್ರು. ಒಂದ್ ಕಡೆ ನಮ್ಮ ರೈತ ಸಂಘದ ಮುಖಂಡರಾದಂತ ರಾಮಣ್ಣವರು
ಇದೆಲ್ಲ ಸರ್ವೆ ಮಾಡಿದ್ರು ಯಾರು ಇದ್ದಾರಂತ. ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಪ್ರಕಾಶಣ್ಣ ರಾಜಿಯಾಗಿ ಲಕ್ಷ್ಮಣ್ಣರು ಇರ್ಬೋದು, ಯಾರು ಅನ್ನತ್ತೆ ಭಾವಿಸಬಾರ್ದು. ಹೆಸರು ಹೇಳಿಲ್ಲ, ಹೆಸರು ಬಿಟ್ಬಿಟ್ರು ಅಂತೇಳಿ ಎಲ್ಲ ಊರಿನ ಮುಖಂಡರು. ಯಾಕಂದ್ರೆ ಒಬ್ಬ ಹೆಸರೆಲ್ಲ ಒಬ್ಬ ಹೆಸರು ತಪ್ಪೋಗುತ್ತೆ. ಇದನ್ನ ಕಾಯ್ತಾ ಇರ್ತಾರೆ ನಮ್ಮ ವಿರೋಧ ಪಾರ್ಟಿಗಳು. ಅಣ್ಣ ನಿನ್ ಹೆಸರು ಹೇಳಿಲ್ಲ, CS ವೆಂಕಟೇಶ್ ಅಲ್ಲೆಲ್ಲೋ ಇದ್ದಾನಂತೆ, ಸಂಘಟನೆ ಮಾಡ್ಬಿಡ್ತಾನ, ನಾಳೆ ಬೆಳಗ್ಗೆ ನಿನ್ ಕ್ಯಾಚ್ ಹಾಕ್ತಾರ ಮನೆಗೆ. ಅದಕ್ಕೆ ನಾವ್ ಯಾರ ಹೆಸರು ಹೇಳೋದು ಬೇಡ. ಎಲ್ಲ ನಮ್ಮ ತಾಯಿಯಂದಿರು, ಅಕ್ಕ ತಂಗಿರು, ಇವತ್ತು ಒಂದೇ ಗುರಿ, ಯಾರೇ ಅಭ್ಯರ್ಥಿ ಕೊಡಿ ಅವ್ರನ್ನ ಗೆಲ್ಸ್ಕೊಂತೀವಿ, ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಆಗ್ಬೇಕು ಅಂತ ಹೇಳಿದ್ರು. ನಾನು ಒಂದೇಳ್ದ ಅವ್ರಿಗೆ ಮಾತು ಕೊಟ್ಟೆ, ನೀವು ಯಾರನ್ನ ಅಭ್ಯರ್ಥಿ ಕೊಡಿ ಗೆಲ್ಸ್ಕೊಂತೀವಿ, NDA ಅಭ್ಯರ್ಥಿ ಆಗಿರ್ಲಿ, ನಿಮಗೆ ಸಮಸ್ಯೆಗಳೇನು ಅಂದ್ರೆ ಲೈಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ಪಕ್ಕದ ಗ್ರಾಮಕ್ಕೆ ಹೋಗ್ಬೇಕು ನಮ್ಮ ತಾಯಿಯಂದಿರು ಬೆಳಗ್ಗೆ ಕುಡಿಯೋ ನೀರಿಗೆ. ಅದಕ್ಕೆ ನೋವಾಯ್ತು ನನಗೆ. ಯಾಕಂದ್ರೆ ಗ್ರಾಮಕ್ಕೆ ಬರ್ತಾ ಇರೋದು ನಾನು ಇವತ್ತು ಫಸ್ಟ್ ಇವತ್ತೇ ಫಸ್ಟ್ ಗ್ರಾಮಕ್ಕೆ ಬರ್ತಾ ಇರೋದು. ನಮ್ಮ ಗೋವಿಂದರಾಜ ನಾವು ಹೇಳಿದ್ರು ಗ್ರಾಮಕ್ಕೆ ಇದೇ ಮೊದಲನೇ ಸರಿ ಇತ್ತು. ನಾನು ಕೂಡ ಈ ಗ್ರಾಮಕ್ಕೆ ಇದೇ ಫಸ್ಟ್ನೇ ಸರಿ ಬರ್ತಾ ಇದ್ದೀನಿ. ತಾಯಂದ್ರೆಲ್ಲ ಸಾಕ್ಷಿ ಆಗಿದ್ದಾರೆ. ಏನಪ್ಪ ಇವರು ಸಂಘಟನೆ ಏನು ಸ್ಪರ್ಧನೆ ಮಾಡುದಂತ. ನಾನ್ ಮಾಡೋ ಸಂಘಟನೆ ಅಲ್ಲ, ನೀವೆಲ್ಲ ಊರ್ ಮುಖಂಡರು ಇವತ್ತು ಸಂಘಟನೆ ಮಾಡಿ ಏನೋ ಚಂಚಲ ಮಾಡಿ ಕಡಿದ್ರೆ ಊರ್ನ. ಅದಕ್ಕೋಸ್ಕರ ನಾವು ಕುಡಿಯೋ ನೀರ್ನ ಎಲೆಕ್ಷನ್ ಗೆದ್ದ ಮೇಲೆ ಯಾರನ್ನು ಗೆದ್ದ ಮೇಲೆ ಮಾಡಿಸ್ಕೊಡಿ ಅಂದ್ರು. ಬೇಡ, ಚುನಾವಣೆಗೆ ಬಂದಿದ್ದಾರೆ, ಅದಕ್ಕೋಸ್ಕರ ಇವೆಲ್ಲ ಭರವಸೆ ಕೊಡ್ತಾರೆ ಅಂತೇಳಿ ಕುಡಿಯೋ ನೀರು ಚುನಾವಣೆ ಪ್ರಚಾರಕ್ಕೆ ಯಾರು ಅಭ್ಯರ್ಥಿ ಅದನ್ನ ಗೆಲ್ಲಕ್ ಮಾಡಿ ಮುಂಚೆನೆ ಹಾಕ್ಸ್ಕೊಡ್ತೀವಿ ಅಂತೇಳಿ ಇದ್ ಮಾಡಿದ್ವಿ. ಮತ್ತೆ ಐಮಾಸ್ ಲೈಟು ನಾಳೆ ಬೆಳಗ್ಗೆನೆ ಕೆಲಸ ಮಾಡಿಸಿ ನಮ್ಮ ಹಿರಿಯ ನಾಯಕರು ಆದೇಶ ಕೊಟ್ಟಿದ್ದಾರೆ, ಬೆಳಗ್ಗೆನೆ ಐಮಾಸ್ ಲೈಟ್ ಹಾಕ್ಸಿ. ನಾನ್ ಬರ್ಲಿಲ್ಲ ಊರಿಗೆ, ನೀವೇ ನಿಂತ್ಕೊಂಡ್ರೆ ನಿಮ್ ಕೆಲಸ ನಿಮ್ ಊರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿಸೋದ್ರೆ ಅದಕ್ಕೆ ಅಡ್ಡಿಪಡಿಸುದು. ಅಧಿಕಾರ ದುರ್ಬಳಕೆ, ಅವ್ರ ಅಧಿಕಾರನ ದುರ್ಬಳಕೆ ಕೆಲಸ ಮಾಡ್ಬೇಕಿತ್ತು, ಮಾಡ್ಸಕ್ ತಪ್ಸಕ್ ಬಂದ್ರಿ. ಇವತ್ತು ಇಡೀ ಪಂಚಾಯತಿ ಅಧಿಕಾರಿಗಳನ್ನ ದುರ್ಬಳಕೆ ಪಡಿಸುದು, ಅವ್ರನ್ನ ಬರೀ ಪಡಿಸಿ ಮಾಡುದು. ಆದ್ರೆ ನೀವು ಬಿಡ್ಲಿಲ್ಲ, ಎಲ್ಲಿ ಬೇಡ ನಮ್ಮ ಸ್ವಂತ ಜಮೀನಲ್ಲಿ ಹಾಕ್ಸ್ತೀರಿ ಅಂತೇಳಿ ಹಾಕ್ಸ್ತಾ ಇದ್ದೀರಿ. ಇವತ್ತು ಲೈಟ್ ಕೂಡ ನೀವು ಅನಿಸ್ತೀರಿ, ಬಂದಿರುವಂತ ಎಲ್ಲರೂ ಸಾಕ್ಷಿಯಾಗಿ ಅವರ ಸಮ್ಮುಖದಲ್ಲಿ ಲೈಟ್ ಅನಿಸ್ತೀರಿ. ನಾನು ವೇದಿಕೆ ಮುಖೇನ ಮೊದಲನೇ ಬಾರಿ ಬಂದಂತ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತ ಗೋವಿಂದರಾಜಣ್ಣರಲ್ಲಿ MLC ಸಾಹೇಬ್ರು, ನಮ್ಗೆ ಅಧಿಕಾರ ಇದೆ. ಒಂದು ಕಡೆ ಮಿನಿಸ್ಟರ್ ಆಗಿ ಸಚಿವರಾದಂತ ಪ್ರಕಾಶಣ್ಣವರು ಸೋತಿರ್ಬೋದು, ಶಕ್ತಿ ಇದೆ. ಇನ್ನೊಂದ್ ಕಡೆ 8 ವರ್ಷ ನಿರಂತರವಾಗಿ ಮನೆಗೆ ತಲುಪಿ JDS ನ ಶಕ್ತಿ ಆದಂತ ಶ್ರೀನಾಥಣ್ಣವರು ಕೂಡ ನಮ್ಮ ಜೊತೆ ಇದೆ. ಎಲ್ಲರ ಶಕ್ತಿ ಹಿಡಿದು ಇವತ್ತು ನಾವು ಕೆಲಸ ಮಾಡ್ಕೊಬೇಕಾಗುತ್ತೆ. ವೇದಿಕೆ ಮುಖೇನ ಊರಿನಲ್ಲಿ ಸಾಕಷ್ಟು ಹಣ ಒಂದು ಜನ ನಿಮ್ಮಲ್ಲಿ ವೇದಿಕೆ ಬೇಕು ಅಂತ ಹೇಳ್ತೇನೆ. ಊರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು. ಅದರಿಂದ ನಿಮ್ಮ ಅನುದಾನದಲ್ಲಿ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಬರುವಂತ ರಸ್ತೆ ತುಂಬಾ ಅಧ್ವಾನಾಗಿದೆ, ಹಳ್ಳಾಗಿದೆ. ಇವತ್ತು ರಸ್ತೆ ನಾವು ಮಾಡಿಸೋದು ಬೇಡ, ಹಳ್ಳ ಮುಚ್ಚಂತ ಕೆಲಸ ತಮ್ಮ ಕಡೆಯಿಂದ ಆದ್ರೆ ನಮ್ಮ ಗ್ರಾಮಸ್ಥರ ಮುಖಾಂತರ ಕೆಲಸ ಆಗ್ಲಿ, ಊರಿಗೆ ಅಭಿವೃದ್ಧಿ ಆಗ್ಲಿ. ಇಲ್ಲ ವೇದಿಕೆ ಮುಖೇನ ಮತ್ತೆ ಈಗಿನ ಶಾಸಕರಿಗೆ ಸವಾಲಾಗ್ತೇನೆ. ಯಾರೋ ಮಹಾನ್ ಭಾವ ಬಂದಿದ್ದಾನೆ, ಆ ಮಹಾನ್ ಭಾವ ಹಿಂಗೆ ಹಂಗೆ ಅಂತ ಟೀಕೆಗಳು ಮಾಡ್ತಾರೆ. ನಾನು ಯಾವುದೋ ಮನೋಭಾವ ಬಂದಿದ್ದೀನಿ, ಏನೋ ಲೈಟ್ ಹಾಕ್ಸ್ತಾ ಇದೀವಿ, ಕುಡಿಯೋ ನೀರು ಜನಕ್ಕೆ ಕೊಡ್ತಾ ಇದೀವಿ ಅಷ್ಟೇ. ಸ್ವಾಮಿ ನೀವು ಇವಾಗ್ಲೂ ನಾಳೆ ಬೆಳಿಗ್ಗೆ ಈ ರಸ್ತೆನ ಈ ಚುನಾವಣೆ ಆದ್ಮೇಲೆ ರಸ್ತೆ ಮಾಡಿ, ಅಭ್ಯಂತರ ಇಲ್ಲ. ಚುನಾವಣೆ ಮುಂಚೆ ಆ ಗುಂಡಿ ಮುಚ್ಚಂಗಿದ್ರೆ ಮುಗಿಸ್ಬಿಡಿ. ಶಾಸಕರೇ ಮುಗಿಸಿ, ನೀವು ಮುಗಿಸಿಲ್ಲ ಅಂದ್ರೆ ನಮ್ಮ ಗೋವಿಂದರಾಜಣ್ಣರ ಅನುದಾನದಲ್ಲಿ ಚುನಾವಣೆ ಮುಂಚೆ 29 ಚುನಾವಣೆ ಘೋಷಣೆ ಏನು ಕೋಡ್ ಆಫ್ ಕಂಡಕ್ಟ್ ಆಗಕ್ ಮುಂಚೆ ಆ ಗುಂಡಿ ಮುಚ್ಚಂತ ಕೆಲಸ ನಾವು ಮಾಡ್ತೇವೆ. ಅಭಿವೃದ್ಧಿ ಮಾಡಿ, ಅಭಿವೃದ್ಧಿಯಾಗಿ, ಊರ ಅಭಿವೃದ್ಧಿಯಾಗಿ. ಇಲ್ಲಿ ಬಂದಿರೋ ಉದ್ದೇಶನೇ CS ವೆಂಕಟೇಶ್ ಸಂಘಟನೆ ಮಾಡ್ತಾರೆ. ಉದ್ದೇಶನೇ ಒತ್ತೂರು ಪ್ರಕಾಶಣ್ಣವರು ಶ್ರೀನಾಥಣ್ಣವರು ಕಳಿಸಿದ್ದಾರೆ ಸಂಘಟನೆ ಮಾಡಿ. ಯಾರೇ ಆಗಿ ಅಭ್ಯರ್ಥಿ ನಾನು ಹೇಳ್ತೀನಿ ಅಂದ್ರೆ ಅವ್ರ ಕೆಲಸನ ಶಕ್ತಿ ತುಂಬಾ ಅಂತ ಹೇಳಿದ್ದಾರೆ. ಅವ್ರ ಜೊತೆ ನಾನು ಸಹ ಇರ್ತೇನೆ. ಊರಿಗೆ ಅಭಿವೃದ್ಧಿ ಆಗ್ಬೇಕು ಅಷ್ಟೇ ನಮ್ ಗುರಿ. ಅದಕ್ಕೋಸ್ಕರ ಹೇಳ್ತಾ ನಮ್ಮ ತಾಯಂದಿರಲ್ಲಿ ಮನೆಗೂ ನೆಲ್ಲಿ ಕೊಡ್ತೀವಿ ಅಂತ ಹೇಳಿದೀವಿ. ಅವ್ರು ಆಲ್ರೆಡಿ ಸುಮ್ಗೆ ಅಲ್ಲ ಹಾಕಿರೋ ಕಾಂಗ್ರೆಸ್ ಮಹಾನುಭಾವ ನಿಲ್ ಕೂತಿದ್ದಾರೆ. ಕಾಂಗ್ರೆಸ್ ಹಾಕಿರಂತ ಒತ್ತೂರು ಪ್ರಕಾಶಣ್ಣವರು ಅದನ್ನ ಅಗೆಂತ ಕೆಲಸ ತೋಡಂತ ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ. ಯುವಕರಲ್ಲಿ ಮಹಿಮೆ ಮಾಡ್ತಾನೆ. ಚುನಾವಣೆ ಅನ್ನೋದು ಯುದ್ಧ ಇದ್ದಂಗೆ, ಮುಂದೆ ಬಂದ್ರೆ ಬುಲ್ಡೋಜರ್ ಹಚ್ಬಿಡ್ತೀವಿ ಅನ್ಬೇಕು. ಅಡ್ಡನೇ ಇಲ್ಲ. ಚುನಾವಣೆ
ನಾವು ಯಾರನ್ನು ನೋಡಲ್ಲ. ಯುದ್ಧ ಬಂದೈತೆ, ಒಳಗೆ ಹೋಗುವವರು ನಮ್ಮ ತಾಯಿಯವರು ಮನೆಗೊಬ್ಬ ಧೀರ ಮುನ್ನೂಕಿ ಬಾರ, ಮನೆಗೊಬ್ಬ ಹೋಗುವ ಮುನ್ನೂಕಿ ಬಾರಲ್ಲ. ನಮ್ಮ ಓಪನ್ನವರು ಇವತ್ತು ಎಷ್ಟು ಮತ, ಎಷ್ಟು ಹೆಣ್ಮಕ್ಕಿದ್ದಾರೆ ಅಣ್ಣ. ಪ್ರಕಾಶ್ ಅಣ್ಣ, ಗೋವಿಂದಣ್ಣ, ಮುಖಂಡರಾದಂತ ಸೂರ್ಯಪ್ರಕಾಶ್ ಅಣ್ಣವರು, ಶ್ರೀನಾಥ್ ಅಣ್ಣವರು ಮನವಿ ಮಾಡ್ತಾನೆ. 430 ಗ್ರಾಮದಲ್ಲಿ ಓಟಿದೆ. ಹೆಚ್ಚಾಗಿ ನಮ್ಮ ಮಹಿಳೆಯರು ಒಂದೇ ಓದೋದು 270 ಓಟಿದೆ. 270ರಲ್ಲಿ ಅವ್ರು 5ರಿಂದ 10 ಓಟ್ ತಗೊಂಡ್ರೆ ಕಷ್ಟ, ಅದನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು. ಏನೋ ಆ ರೀತಿ ಬಲಿಷ್ಠವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಯಾರೇ ಕೊಡಿ ನಾವು ಗೆಲ್ಸ್ಕೊಂತೀವಿ, ನಿಮ್ ಜೊತೆ ಕೆಲಸ ಮಾಡ್ತಾನೆ, ನಮ್ಮ ಊರಿಗೆ ಅಭಿವೃದ್ಧಿ ಆಗ್ಲಿ ಅಂತೇಳಿ ಇವತ್ತು ಶುಭ ಶಕನ ಇದಕ್ಕೆ ಇಕ್ಕಿದ್ದಾರೆ. ಎಲೆ ಅಡಿಕೆ ನಮ್ಗೆ ಶುಭ ಶಕನ. ಯಾವುದೇ ಒಂದು ಶುಭ ಕಾರ್ಯಕ್ಕೆ ಎಲೆ ಅಡಿಕೆ ಪ್ರಾರಂಭ. ನೀವು ಯಾವತ್ತು ಸಂಘಟನೆ ಮಾಡಕ್ ಬಂದ್ರೆ, ಊರಿಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಮುಖಂಡರು ಬಂದ್ರು, ಆವತ್ತಿಂದ ಮಳೆ. ನೀವು ಬರ್ತಾ ಇದ್ರೆ ಮಳೆ ಬರುತ್ತೆ, ಪ್ರತಿ ದಿನ ಮಳೆ ಬರುತ್ತೆ. ಅದು ಶುಭ. ಒಂದೇ ನಾನು ಹೇಳಿದ್ರು, ಅಭ್ಯರ್ಥಿ ಗೆದ್ದೋಗಿದ್ರೆ ಯಾರನ್ನೇ ಬಂದು ಗೆಲ್ಸ್ತಾರೆ, ಶಕ್ತಿ ಇದೆ ಅಂತೇಳಿ. ಇವತ್ತು ಶುಭ ಶಕ್ನ ಊರಿಗೆ ಬರ್ತಾ ಇದೀವಿ, ಮಳೆನೇ ಸುರಿತಾ ಇದೆ. ನಿಮ್ ಜೊತೆ ವರ್ಣ ಮಳೆನೂ ಕೂಡ ನಿಮ್ ಜೊತೆ ಸಪೋರ್ಟ್ ಆಗಿದ್ದಾರೆ, ಆಜೆ ಆಗಿದ್ದಾರೆ. ನಾವು ಯಾರು ವಿರೋಧಿ ಅಲ್ಲ, ಅಭಿವೃದ್ಧಿನೇ ನಮ್ಮ ಗುರಿ. ಅಭಿವೃದ್ಧಿ ಮಾಡಲಿ ಶಾಸಕರು. ಇನ್ನೊಂದು 5 ಹಾಕಿ, 4 ಬೇಕು ನಮ್ಮ ಗ್ರಾಮಕ್ಕೆ. ಇವಾಗ 1 ಹಾಕಿದೀವಿ, ಇನ್ನೂ 1 ಭಾಗದಲ್ಲಿ ಹಾಕ್ತೀವಿ, ನಮ್ ಖುಷಿ ಪಡ್ತೇವೆ. ಅಭಿವೃದ್ಧಿ ಮಾಡಲಿ. ಅಂಬೇಡ್ಕರ್ ಒಂದು ಭವನ ಬೇಕು, ಕಟ್ಟಿ. ಇನ್ನೊಂದು ಬೇರೆಗೌಡ ಭವನ ಬೇಕು, ನಮ್ಗೆ ಕಟ್ಕೊಡಿ. ನಮಗೆ ಯಾಕೆ ಸುಮ್ಮನೆ ಅದರಲ್ಲಿ ನೀವು ತೋರಿಸಿ. ಅದ್ ಬಿಟ್ಬಿಟ್ಟು ಅಭಿವೃದ್ಧಿ ಬಿಟ್ಬಿಟ್ಟು ಯಾರೋ ಮೋಹನ್ ಬಾಬು ಬಂದಾನೆ ರಿಯಲ್ ಎಸ್ಟೇಟ್ ಕೊಡ್ತೀವಿ, ಅದು ಇದು ಏನ್ ಬೇಕು. ನಾವು ಕೂಲಿ ಸುಮ್ಮನೆ ಕಷ್ಟಪಡ್ತೀವಿ, ಕೂಲಿ ಮಾಡ್ತೀವಿ. ಬರೋ ಅಂತ ಅನುದಾನದಲ್ಲಿ ಕೆಲಸದಲ್ಲಿ 10% ಬಡವರು ಒಬ್ಬರಿಗೆ ಸೇವೆ ಮಾಡ್ತಾ ಇದ್ದಾರೆ. ಬರೋಂತ ದುಡ್ಡು 10% ಸಮಾಜ ಸೇವೆ ಮಾಡ್ಬೇಕು ಅಂತ ನಾವು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಗುರಿಯಾಗಿ ಇಟ್ಕೊಂಡು ಬೇರೆ ಯಾವುದೋ ತನ್ನತ್ತ ಭಾವಿಸ್ತಾನೆ ಅಭಿವೃದ್ಧಿ ಮಾಡಿ. ನಾವೆಲ್ಲೂ ನಿಮ್ಗೆ ವಿರೋಧ ಇಲ್ಲ. ಅಧಿಕಾರ ಕೊಟ್ಟಿದ್ದಾರೆ, ಮತ ಹಾಕಿದ್ದಾರೆ. ಬರೀ ಕಾಂಗ್ರೆಸ್ ಅವ್ರಿಗೆ ಮತ ಅಲ್ಲ ಶಾಸಕರು, ಇಡೀ ಕ್ಷೇತ್ರದ ಜನತೆಗೆ ನೀವು ಶಾಸಕರು. ಎಲ್ಲರಿಗೂ ಪ್ರೀತಿಯಿಂದ ಗೆಲ್ರಿ. ಯಾರೋ ಒಬ್ಬ ಮಹಾನ್ ಭಾವನ ಬಗ್ಗೆ ಮಾತಾಡಕ್ ಹೋಗಬೇಡಿ. ಮಹಾನ್ ಭಾವ ಏನೇನ್ ಬಗ್ಗೆ ಟೀಕೆ ಮಾಡಲ್ಲ. ಏನೋ ಜನ ಹೇಳಿದ್ರು, ಏನೋ 10 ಜನ ಸೇರಲ್ಲ ಅಂತ. ಅದೊಂದು ಹೇಳಿದೀನಿ, ಅದೇ ತಪ್ಪಾಗ್ಬಿಟ್ಟಿದೆ. ಮಹಾನ್ ಭಾವ ಬಗ್ಗೆ ಹೇಳಿದ ತಪ್ಪು. ಅದು ನಾನು ಹೇಳಿದಲ್ಲ, ನಮ್ಮ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು. ಅಣ್ಣ ಅವ್ರನ್ನೆಲ್ಲ ಜನ ಅಯ್ಯೋ ಬಿಡ್ರಪ್ಪ, ನಮ್ಗೆ ತಲೆ ತಿಂತೀರಿ, ನೀವೇನು ಹೇಳ್ತೀರಿ, ಅದ್ರ ಬಗ್ಗೆ ಅಭಿಪ್ರಾಯ ಏನು, ಅನಿಸಿಕೆ ಏನು ಅಂತ ಇವರೇ ಹೇಳೋದು, ಇವರೇ ಹಾಕೋದು. ಅದರಿಂದ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಈಗ ಶಾಸಕರು ಕೇಳಿ ಆ ಹಳ್ಳಗಳನ್ನ ಮುಚ್ಚುವಂತ ಕೆಲಸ ಆದ್ರೆ ಮಾಡ್ರಿ. ಆಗಿಲ್ಲ ಅಂದ್ರೆ ನಾವು ಆಗ್ತೀವಿ. ದಯವಿಟ್ಟು ದುರ್ಬಳಕೆ ಪೊಲೀಸರು ಕಳಿಸೋದು, ಪಂಚಾಯತಿಯಿಂದ ಅಧಿಕಾರಿಗಳು ಕಳಿಸಿ ನಮ್ಮ ಎಲ್ಲಾ ಮುಖಂಡರಿಗೆ ಕಳಿಸುವಂತ ಕೆಲಸ ಮಾಡಬೇಡಿ. ಈ ಅನುದಾನ ಗೋವಿಂದರಾಜಣ್ಣವರು ಮೊದಲನೇ ಬಾರಿಗೆ ಊರ್ ಬರ್ತಾ ಇದ್ದಾರೆ, ಅವ್ರ ಕಡೆಯಿಂದ ಆಗ್ತಂತೇಳಿ ಎಲ್ಲ ನಮ್ಮ ತಾಯಂದಿರಲ್ಲಿ ಕೈ ಮುಗ್ದು, ಯುವಕರಲ್ಲಿ ವಿಶೇಷವಾಗಿ ಯುವಕರಲ್ಲಿ ನಿಮ್ಮ ಶಕ್ತಿನ 17ನೇ ತಾರೀಕು ಚುನಾವಣೆ ತೋರಿಸ್ಬೇಕು. ಕೆಂಪೇಗೌಡ ಹುಟ್ಟಂತ ನಾಡಿ ತಂದು, ಈ ಕಡೆ ಎನ್ನಡ, ಈ ಕಡೆ ಎಕ್ಕಡ, ಮಧ್ಯೆ ಬಂದ ನಮ್ಮ ಕೆಂಪೇಗೌಡ ಕತ್ತಿ ಎದ್ದು ಬಂದು ಕನ್ನಡ ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟು ಉಚಿತ, ಸಾವು ಖಚಿತ. ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಈ ಕಣ್ಣು ಲೆಕ್ಕ ಆಡುತ್ತಲ್ಲ, ಅದೇ ನಮ್ಮ ಜೀವನ. ಆ ಜೀವನದಲ್ಲಿ ನಾವು ಏನ್ ಮಾಡಿದ್ದೀವಿ, ಏನ್ ಕೆಲಸ ಮಾಡಿದ್ದೀವಿ, ನಮ್ಮ ಸಾಧನೆ ಏನು, ನಮ್ಮ ಕೊಡುಗೆ ಏನು ಅನ್ನೋದು ಬಹಳ ಮುಖ್ಯ ಅಂತ ಅಂದ್ರೆ ಆ ಯಾದಿಯಲ್ಲಿ ಒಂದು ಪ್ರಕಾಶನವರಿರ್ಬೋದು, ಗೋವಿಂದರಾಜನವರಿರ್ಬೋದು, ಶ್ರೀನಾಥನವರಿರ್ಬೋದು ಸಾಧ್ತಾರೆ. ಅವರ ಹಾದಿಯಲ್ಲಿ ಕೂಡ ನಾನು ಹೋಗ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ನೀವು ಆಶೀರ್ವಾದ ಮಾಡಿ ಯಾರನ್ನ ಅಭ್ಯರ್ಥಿ ಮಾಡ್ಕೊಂಡು ಜೊತೆ ಇರ್ತೇನೆ ಅಂತ ಹೇಳ್ತಾ ಎಲ್ಲ ಊರಿನ ತಾಯಂದ್ರೆ ಕೈ ಮುಗಿದು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ತೆ, ನಮಸ್ತೆ, ನಮಸ್ತೆ. ಧನ್ಯವಾದಗಳು. ಈ ಭಾಗದ